ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಡ್ಯೂರಿಂಗ್ ದ ಟೂರ್ನಮೆಂಟ್ WTCL ಉತ್ಸವ. ಸೊ ನನ್ನ ಗಾಡಿಯಲ್ಲಿ 3 ಜನ ಹುಡುಗಿರಿದ್ವಿ. ಒಬ್ಬರು ಸರ್ ಇದ್ದರು. ಸರ್ಗೇನೂ ಆಗಲಿಲ್ಲ. 3 ಜನ ಹುಡುಗಿರಿಗೆ ಮೈನರ್ ಇಂಜುರೀಸ್ ಆಗಿದೆ. ಓಪನ್ ಇಂಜುರೀಸ್ ಯಾರಿಗೂ ಆಗಿಲ್ಲ. ಸೊ ವಿ ಆಲ್ ಆರ್ ಸೇಫ್, ಗಾಡ್ ಗ್ರೇಸ್. ಸೊ ಜೊತೆಗೆ ನನ್ನ ಗಾಡಿಗೆ ತುಂಬ ಮೇಜರ್ ಡ್ಯಾಮೇಜ್ ಆಗಿದೆ. ಸೊ ಆ್ಯಂಡ್ ಆಲ್ಸೋ ಮೇಜರ್ ಡ್ಯಾಮೇಜ್ ಜೊತೆಗೆ accident doesn't just damage your vehicle, they shake you mentally because it was so scary. ಸಡನ್ ಆಗಿ ಒಂದು ಗಾಡಿ ಬಂದು ನಮ್ಮ ಗಾಡಿಗೆ ಹೊಡೆದಾಗ ತುಂಬ ಭಯ ಆಗುತ್ತೆ. ಸೊ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾನು ಮನೆಗೆ ಬರೋ ಹೊತ್ತಿಗೆ ಇಟ್ ವಾಸ್ 2 o'clock. ಸೊ ಒಂದು ಹುಡುಗಿಯಾಗಿ ಅಷ್ಟು ಮಾಡುವಾಗ ನನ್ನ ಜಾಗದಲ್ಲಿ ಯಾರೇ ಇದ್ರೂ ಅದು ಒಂದು ಇಟ್ಸ್ ಅ ಸ್ಕೇರಿ ಥಿಂಗ್. ಸೊ ಐ ಹ್ಯಾವ್ ಡನ್ ದ್ಯಾಟ್. ಸೊ ನನಗೆ ಆಗಿರೋಂಥ ಆಕ್ಸಿಡೆಂಟ್ ಬಂದು ನಾನು ಮನೇಲಿದ್ದಾಗ ಆಗಿಲ್ಲ, ಅಥವಾ ನಾನು ಎಲ್ಲೋ ಪಬ್ಬು ಬಾರ್ಗೋಗಿ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಬರುವಾಗ ಆಗಿಲ್ಲ. ನಾನು ಕೆಲಸ ಮಾಡ್ಕೊಂಡು ಅಂದರೆ WTC ಉತ್ಸವ ಮಾಡಿಕೊಂಡು ಮನೆಗೆ ಬರುವಂಥ ಟೈಮಲ್ಲಿ ಆದ ಕಾರಣ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಕೂಡ ಇದೇನೆ. ಮ್ಯಾನೇಜ್ಮೆಂಟ್ ಟೀಮ್, ಆರ್ಗನೈಸೇಷನ್ ಟೀಮ್ ಯಾರಿಗೊಬ್ಬರು ಫೋನ್ ಮಾಡಿ ಹೇಗಿದ್ದೀರಾ, ಹೌ ಆರ್ ಯು ಗೈಸ್ ಡೂಯಿಂಗ್ ಅಂತ ಯಾರೂ ಕೇಳಿಲ್ಲ. ಆ್ಯಂಡ್ ನಾವು ಪ್ಲೇಯರ್ಸ್ ಆಗೋದಕ್ಕಿಂತ ಮೊದಲು ವಿ ಆರ್ ಹ್ಯೂಮನ್ಸ್. ದೇ ವಾಂಟ್ ಅವರ್ ಕಮಿಟ್ಮೆಂಟ್ಸ್. ಲೈಕ್ ನಾವು ಪ್ರಾಪರಾಗಿ ಪ್ರಾಕ್ಟೀಸ್ಗೆ ಹೋಗಬೇಕು, ಪ್ರಾಪರಾಗಿ ಇದರಲ್ಲಿ ಏನೋ ನಮ್ಮ ಡೆಡಿಕೇಶನ್ ಕೊಡಬೇಕು, ಎಲ್ಲನೂ ಮಾಡಬೇಕು. ಬಟ್ ವೈ ನಾಟ್ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆದಾಗ ಇನ್ ಕೇಸ್ ನಾವು ಬರಲಿಲ್ಲ ಅಂದರೆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಬೇಕು. ಅದೇ ಗ್ರೂಪಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ವಿಡಿಯೋ ಹಾಕಿದಾಗ ಅವ್ರುಗಳು ಯಾರೂ ನಮಗೆ ರೆಸ್ಪಾಂಡ್ ಮಾಡಲಿಲ್ಲ, ನನಗೆ ರೆಸ್ಪಾಂಡ್ ಮಾಡಿಲ್ಲ. ಸೊ ಗಾಡಿ ಆಕ್ಸಿಡೆಂಟ್ ಆಗಿ ಇವತ್ತಿಗೆ 5 ದಿನ ಆಗ್ತದೆ. ಯಾರೊಬ್ಬರು ಫೋನ್ ಮಾಡಿ ಹೌ ಆರ್ ಯು ಅಂತ ಅಟ್ಲೀಸ್ಟ್ ಒಂದು ಮೆಸೇಜ್, ಒಂದು ಬೇಸಿಕ್ ಮಿನಿಮಲ್ ಕೇರಿಂಗ್ ಕೂಡ ಇಲ್ಲದೆ ಇರುವಂಥ ಟೂರ್ನಮೆಂಟ್ ಯಾಕೆ ನಡೆಸ್ತಾರೆ ಅನ್ನೋದು ನನ್ನ ಕ್ವೆಶನ್. ಆ್ಯಂಡ್ ಯಾರೋ ಒಬ್ಳು ಹೀರೋಯಿನ್ಗೆ ಈ ಥರದ್ದು ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಅವ್ರು ಸುಮ್ಮನೆ ಇರ್ತಾ ಇದ್ರ? ಖಂಡಿತವಾಗ್ಲೂ ಸುಮ್ಮನೆ ಇರ್ತಾ ಇರಲಿಲ್ಲ. ಡೆಫಿನೆಟ್ಲಿ ಅವರು ಅವಳನ್ನ ಟ್ರೀಟ್ ಮಾಡಿ ಒಂದಿನ ಟೂರ್ನಮೆಂಟ್ನೇ ನಿಲ್ಲಿಸಿ ನೋಡ್ಕೋತಾ ಇದ್ರು, ಅಥವಾ ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅವ್ರಿಗೆ ಯಾರಿಗಾದ್ರೂ ಆಗಿದ್ದಿದ್ರೆ. ಅದೇ ಯಾಕೆ ಒಬ್ಬ ಪ್ಲೇಯರ್ ಅಂತ ನೀವು ತೊಗೊಂಡವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನೀವು ಸ್ಪೆಷಲ್ ಟೀಮ್ ಅವ್ರಿಗೆ ಯಾರಿಗಾದ್ರೂ ಆಗಿದ್ದಿದ್ರೆ, ಅದೇ ಯಾಕೆ ಒಬ್ಬ ಪ್ಲೇಯರ್ ಅಂತ ನೀವು ತೊಗೊಂಡವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನೀವು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿ ಅಂತ ನಾನು ಖಂಡಿತವಾಗ್ಲೂ ಕೇಳ್ತಾ ಇಲ್ಲ. ನಾನು ದುಡ್ಡು ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಒಂದೇ, ಹ್ಯುಮ್ಯಾನಿಟಿ ಯಾಕಿಲ್ಲ, ಬೇಸಿಕ್ ಕೇರಿಂಗ್ ಯಾಕಿಲ್ಲ, ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಯಾಕೆ ಕೇಳಲಿಲ್ಲ ಅನ್ನೋದು ನನ್ನ ಒಂದು ವಾದ. ಸೊ ಈ ಒಂದು ವಿಡಿಯೋಯಿಂದ 4 ಜನ ಹುಡುಗಿರಿಗೆ, ಮುಂದೆ ಬರೋ ಪ್ಲೇಯರ್ಸಿಗೆ, ಮುಂದೆ ಬರೋ ಆರ್ಟಿಸ್ಟ್ಗಳಿಗೆ, ಮೊದಲು ನಮ್ಮ ಕೈಕಾಲು ಮುಖ ಮೂತಿ ಚೆನ್ನಾಗಿದ್ರೆ ಮಾತ್ರ ನಮಗೆ ಚಾನ್ಸ್ ಸಿಗೋದು ಆರ್ಟಿಸ್ಟ್ ಆಗಿ. ಸೊ ನಮಗೆ ಏನು ಸರಿ ಇಲ್ಲ ಅಂತಂದರೆ ಯಾರೂ ನಮ್ಮನ್ನು ತಗೊಳ್ಳಲ್ಲ. ಸೊ ಇದೆಲ್ಲ ಆಗಿರೋ ಕಾರಣ ನಾನು ಹೇಳ್ತಾ ಇರೋದು, ಅಟ್ಲೀಸ್ಟ್ ಒಂದು ಡೋರ್ ಟು ಡೋರ್ ಸೇಫ್ಟಿ, ಒಂದು ಪಿಕಪ್ ಡ್ರಾಪ್ ವ್ಯವಸ್ಥೆನೋ ಇಲ್ಲ, ಅಟ್ಲೀಸ್ಟ್ ಹೇಗಿದೆಯಾ, ಹಿಂಗಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಒಂದೇ ಒಂದು ಕಾಲ್ ಮಾಡಿ ಅವ್ರು ಕೇಳಿದ್ದಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು. ಸೊ ಯಾರೊಬ್ಬರು ನಮ್ಮ ಬಗ್ಗೆ ಬಾದರ್ ಮಾಡದೇ ಇರೋ ಕಾರಣ ಒಂದು ಜೀವಕ್ಕೆ ಬೆಲೆ ಇಲ್ವಾ ಅನ್ನೋ ಒಂದು ಥಾಟ್ ನನ್ನ ಮನಸ್ಸಿಗೆ ಬಂದು, ಮುಂದೆ ಬರೋ ಯಾವ ಒಂದು ಹುಡುಗಿರಿಗೂ ಈ ರೀತಿ ತೊಂದರೆ ಆಗದೇ ಇರಲಿ ಅಂತ ಈ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಾಗಿರೋ ನೋವನ್ನು ನಾನು ವ್ಯಕ್ತಪಡಿಸ್ಕೊತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ನಾವುಗಳು ನಮ್ಮದು ಜೀವನೇ, ಯಾಕಂದರೆ ನಾವು ಬಂದು ಆಡ್ತಿರ್ತೀವಿ. ಅಲ್ಲಿ ಟೂರ್ನಮೆಂಟ್ ನಡೆಸೋ ಒಂದು ಹುಡುಗಿಗೆ ಹೇಗೆ ಫ್ಯಾಮಿಲಿ ಇರುತ್ತೋ ನನಗೂ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಫ್ಯಾಮಿಲಿ ಇದೆ ಅಂತ ಅಂದಾಗ ನಮಗೆ ಆ ಒಂದು ರೆಸ್ಪೆಕ್ಟ್, ಕೇರ್ ಅನ್ನೋದು ದಯವಿಟ್ಟು ಕೊಡಬೇಕು ನೀವುಗಳು. ಒಂದು ಬೇಸಿಕ್ ಹ್ಯುಮ್ಯಾನಿಟಿ ತೋರಿಸ್ಬೇಕು. ಮೋರ್ ದನ್ ಅ ಮನಿ, ಮೋರ್ ದನ್ ಅ ಟ್ರೋಫಿ, ನಮ್ಗೆ ತುಂಬ ಇಂಪಾರ್ಟೆಂಟು ಹ್ಯುಮ್ಯಾನಿಟಿ. ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ನನ್ನ ಒಂದು ಮಾತಿನಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ಕೋತೀನಿ. ನಾನು ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾರೊಬ್ಬರು ನನ್ನ ಕಾಲ್ಗೆ, ನನ್ನ ಒಂದು ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡಿಲ್ಲ. ಐ ಆಮ್ ರಿಯಲಿ ಹರ್ಟ್. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.